ಇತ್ತೀಚಿನ ಆ ಒಂದು ಹೇಳಿಕೆ ಒಬ್ಬ ನಟ ತೆವಲಿಗೆ ಮಾತಾಡೋದನ್ನ ಬಿಡಬೇಕು, ಪ್ರಚಾರಕ್ಕೆ ಹೆಸರುಗಳು ತಗೊಳ್ಳೋದನ್ನ ಬಿಡಬೇಕು. ಸರ್, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿ ಬೆಳೆದಂಥವ್ರು ನಾವೆಲ್ಲ. ಒಂದು ಅವ್ರ ಸಿನಿಮಾ ಬರ್ತಿದೆ ಅಂತಿದ್ದಂಗೆ ಒಂದು ಅಪ್ಪಟ ಕನ್ನಡದ ಭಾಷೆಯ ಸಿನಿಮಾ ಬರ್ತಾ ಇತ್ತು. ನಾವು ಯೋಗ್ಯಹೀನರಾಗಿ ದೊಡ್ಡ ಕಲಾವಿದ್ರ ಬಗ್ಗೆ ಮಾತಾಡೋದು ಯಾಕೆ? ಬೇರೆ ವಿಚಾರಗಳು ಬೇಕಾದಷ್ಟು ಇದೆಯಲ್ಲ ಮಾತಾಡೋಕ್ಕಿಲ್ಲಿ. ಒಬ್ಬ ನಟನಾಗಿ ಅಥವಾ ಇಂಡಸ್ಟ್ರಿಗೆ ನನ್ನ ಕೊಡುಗೆ ಅಂತಲ್ಲಿ ನಾನು ಪ್ರಶ್ನೆ ಮಾಡ್ಕೋಬೇಕು. ಆಮೇಲೆ ಆ ಸಾಲಲ್ಲಿ ಇನ್ನೊಂದಷ್ಟು ಜನದ ಹೆಸರುಗಳು ಹೇಳ್ತಾರೆ ಅವರು. ಅವರೆಲ್ಲ ಮೇಲೆ ಸತ್ತ ಮೇಲೂ ಬದುಕಿರೋರು ರೀ. ಆಮೇಲೆ ಇವ್ರಿಗೆ ಏನಾದ್ರು ನಿಜಕ್ಕೂ ಚಿತ್ರರಂಗದ ಬಗ್ಗೆ ಕಾಳಜಿ ಇದ್ದರೆ ಅಥವಾ ಇಂಡಸ್ಟ್ರಿ ಬಗ್ಗೆ ನಾನು ಏನಾದ್ರು ಮಾಡ್ಬೇಕು ಅನ್ನೋಂಗಿದ್ರೆ ನಮ್ಮ ಜೊತೆ ಬರೋಕ್ಕೆ ಹೇಳಿ. ಸುದೀರ್ಘವಾಗಿ ಮಾತಾಡಿದ್ರಿ ಬಹಳಷ್ಟು ವಿಚಾರಗಳ ಬಗ್ಗೆ. ಸೊ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಿ ಮುಗಿಸ್ಬಿಡ್ತೀನಿ. ರಾಜ್ಕುಮಾರ್ ಅಂದರೆ ಅವರಿಲ್ಲದೆ ಹೋಗಿದ್ರೆ ಬಹುಶಃ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನಾವು ಕಲ್ಪಿಸ್ಕೊಳ್ಳೋದು ಸಾಧ್ಯವೂ ಇರ್ತಿರ್ಲಿಲ್ಲ. ಅದು ಯಾವ ರೀತಿ ಇರ್ತಿತ್ತು ಅನ್ನೋದು. ಹಾಗಾಗಿ ಅವರ ಹೆಸರನ್ನು ಹೇಳದೆ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಬ್ಬ ಮೇರು ವ್ಯಕ್ತಿಯ ಬಗ್ಗೆ ಮೊನ್ನೆ ಬಂದಂತಹ ವ್ಯಕ್ತಿಗಳು, ನಟರು ಮಾತನಾಡ್ತಾರಲ್ಲ, ಇದ್ರ ಬಗ್ಗೆ ಏನು ಅನ್ಸುತ್ತೆ? ಇತ್ತೀಚಿನ ಆ ಒಂದು ಹೇಳಿಕೆ ಒಬ್ಬ ನಟ. ಸರ್, ಫಸ್ಟು ನಾವು ನಮ್ಮ ತೆವಲಿಗೆ ಮಾತಾಡೋದನ್ನ ಬಿಡಬೇಕು, ಪ್ರಚಾರಕ್ಕೆ ಹೆಸರುಗಳು ತಗೊಳ್ಳೋದನ್ನ ಬಿಡಬೇಕು. ಫಸ್ಟ್ ನಾನು ಮಾತಾಡೋಕ್ಕಿಂತ ಮುಂಚೆ ನಾನು ಮನಸ ಕಾಯ ವಾಚ ಮಾತಾಡ್ತಾ ಇದ್ದೀನಿ ಅಂತ ಆತ್ಮಾವಲೋಕನ ಮಾಡಿ, ಯಾರ್ದೋ ದೊಡ್ಡ ಹೆಸರುಗಳು ತಗೋತಿದ್ದಂಗೆ ನಾನು ಚಾಲ್ತಿಲಿರ್ತೀನಿ ಅಂತಕ್ಕಂಥದ್ದನ್ನ ಭ್ರಮೆ ಇದೆಯಲ್ಲ, ಆ ಭ್ರಮೆಯಿಂದ ಆಚೆ ಬರಬೇಕು. ಸರ್, ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿ ಬೆಳೆದಂಥವ್ರು ನಾವೆಲ್ಲ. ಒಂದು ಅವ್ರ ಸಿನಿಮಾ ಬರ್ತಿದೆ ಅಂತಿದ್ದಂಗೆ ಒಂದು ಅಪ್ಪಟ ಕನ್ನಡದ ಭಾಷೆಯ ಸಿನಿಮಾ ಬರ್ತಾಯಿತ್ತು. ಯಾವುದು ಇವತ್ತಿನ ಈಗ ಆತನಿಗೆ ಒಂದು ಅರ್ಧ ಗಂಟೆ ಅಲ್ಪ ಪ್ರಾಣ ಮಹಾಪ್ರಾಣನ ತೊಂದರೆ ಇಲ್ಲ ಥರ ಮಾತಾಡೋಕ್ಕೆ ಸಾಧ್ಯ ಆಗುತ್ತಾ? ಬಟ್ ರಾಜ್ಕುಮಾರ್ ಅವರು ಇಡೀ ಸಿನಿಮಾದಲ್ಲಿ, ಅವರು ಇಷ್ಟೂ ಇರತಕ್ಕಂಥ ಸಿನಿಮಾದಲ್ಲಿ, ಯಾವ್ದಾರ ಸಿನಿಮಾದಲ್ಲಿ ಅವರು ಸಂಗೀತ ಕಲಿದೇ ಇದ್ರು ಕೂಡ ಸಂಗೀತದಿಂದ ಹಿಡಿದು ಆ ಸರಸ್ವತಿ ಹಂಗೆ ಒಲ್ದಿದ್ರು. ಅಂಥ ಒಬ್ಬ ನಟನ ಬಗ್ಗೆ ಮಾತಾಡೋಕ್ಕೆ ನಮಗೆ ಯೋಗ್ಯತೆ ಇರಬೇಕು ಸರ್. ನಾವು ಯೋಗ್ಯಹೀನರಾಗಿ ದೊಡ್ಡ ಕಲಾವಿದ್ರ ಬಗ್ಗೆ ಮಾತಾಡೋದಕ್ಕೆ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದೆ ಇಂಡಸ್ಟ್ರಿನಲ್ಲಿ. ಅದರ ಬಗ್ಗೆ ಧ್ವನಿ ಎತ್ತಿ. ಪ್ರಶಸ್ತಿ ಕೊಡ್ತಿಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಿ. ಈಗ ಹೇಳಿದ್ರೆ ಹೊಸ ನಿರ್ಮಾಪಕನ ಉಳಿಸ್ಕೋತಾ ಇಲ್ಲ ನಾವು, ಅದ್ರ ಬಗ್ಗೆ ಧ್ವನಿ ಎತ್ತಿ. ಅವ್ರಿಗೆ ಜಾಗ ಕೊಟ್ಟಿದ್ದೀವಿ ಅನ್ನೋದ್ರಿಂದ ಧ್ವನಿ ಎತ್ತದಲ್ಲ, ಅದರಿಂದ ಇವರೇನೂ ಸಾಧಿಸೋಕ್ಕಾಗಲ್ಲ. ಆದರೆ ಮಾತಾಡೋದಕ್ಕಿಂತ ಮುಂಚೆ ನಾನು ಯಾವ ವಿಚಾರವಾಗಿ ಯಾಕೆ? ಬೇರೆ ವಿಚಾರಗಳು ಬೇಕಾದಷ್ಟು ಇದೆಯಲ್ಲ ಮಾತಾಡೋಕ್ಕಿಲ್ಲಿ. ಈಗ 200 ರೂಪಾಯಿ ಟಿಕೆಟ್ ಸ್ಟೇ ತಗೊಂಡಿದ್ದಾರಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡೋಕ್ಕೆ ಹೇಳಿ ಅವ್ರಿಗೆ. ಇಂಡಸ್ಟ್ರಿಗೆ ಪೂರಕವಾದ ವಾತಾವರಣ ಅಲ್ವಾ ಅದು, ಪೂರಕವಾದ ಧ್ವನಿ ಅಲ್ವಾ ಅದು, ಆ ಥರ ಮಾತಾಡೋಕ್ಕೆ ಹೇಳಿ. ಅದನ್ನು ಮಾತಾಡಬೇಕೇ ಹೊರತು ಆಮೇಲೆ ಒಬ್ಬ ನಟನಾಗಿ ಅಥವಾ ಇಂಡಸ್ಟ್ರಿಗೆ ನನ್ನ ಕೊಡುಗೆ ಅಂತಲ್ಲಿ ನಾನು ಪ್ರಶ್ನೆ ಮಾಡ್ಕೋಬೇಕಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಕೊಡುಗೆ ಏನಿದೆ, ನನ್ನ ಕೊಡುಗೆ ಏನಿದೆ, ಅದನ್ನು ಪ್ರಶ್ನೆ ಆತ್ಮವಿಮರ್ಶೆ ಮಾಡ್ಕೋಬೇಕಲ್ಲ. ಆಮೇಲೆ ಆ ಸಾಲಲ್ಲಿ ಇನ್ನೊಂದಷ್ಟು ಜನದ ಹೆಸರುಗಳು ಹೇಳ್ತಾರೆ ಅವರು. ಅವರೆಲ್ಲ ಮೇಲೆ ಸತ್ತ ಮೇಲೂ ಬದುಕಿರೋರು ರೀ. ಆಲ್ರೆಡಿ ಅಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಈ ಭೂಮಿ ಚಿತ್ರರಂಗಿರೋರ್ಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿರ್ತಾರೆ. ಇವ್ರು ಸತ್ತ ಬೆಳಗ್ಗೆನೇ ಗೊತ್ತಿರಲ್ಲ ಯಾರಿಗೆ, ಹೊತ್ತಾನೆ. ಅವರೆಲ್ಲ ಸತ್ತ ಮೇಲೂ ಬದುಕಿರೋರು. ಅದರಿಂದ ಬೇರೆಯವ್ರ ಬಗ್ಗೆ, ಅಂಥ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು ಸೂಕ್ಷ್ಮ ಯೋಚನೆ ಮಾಡಬೇಕಾಗುತ್ತೆ. ಆಮೇಲೆ ನನ್ನ ಸಾಧನೆ ಏನು ಅನ್ನೋದು ನಾವು ಆ ಮಟ್ಟ ತಲುಪಲಿ. ಫಸ್ಟ್ ನಾನು ಆ ಮಟ್ಟ ತಲುಪಿದ್ದೀನಿ, ಈಗ ಮಾತಾಡಬಲ್ಲೆ ನಾನು, ಅದನ್ನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅವಾಗ ನಾನು ಸತ್ತ ಮೇಲೆ ನನಗೂ 3 ಎಕರೆ ಕೊಡ್ರಿ ಅಂತ ಕೇಳೋ ಲೆವೆಲಿಗೆ ಬಂದಿದ್ದೀನಿ. ಅವ್ರು 2.5 ಕೊಟ್ಟಿದ್ದೀನಿ, ನಾನು ಸತ್ತ ಮೇಲೆ ನನಗೆ 3 ಎಕರೆ ಕೊಡಿ ಅಂತ ಕೇಳೋ ಮಟ್ಟಕ್ಕೆ ಬೆಳೆದಿದ್ದೀನಿ ಅನ್ನೋ ಮಟ್ಟಕ್ಕೆ ಸಾಧಿಸಿ ಬಂದು ನಿರ್ಮಾಪಕರಿಗೆ ಸರಿಯಾಗಿ ಡೇಟ್ ಕೊಟ್ಟು ಅವರು ಸರಿಯಾಗಿ ಬಳಕೆ ಮಾಡಿಕೊಂಡು ಆ ಪ್ರೊಡ್ಯೂಸರ್ ಉಳಿಸೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಲಿ. ಆಮೇಲೆ ಚಿತ್ರರಂಗದ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟು ಅದ್ರ ಬಗ್ಗೆ ಧ್ವನಿ ಎತ್ತ ಕೇಳಿ ಅಂಥವ್ರಿಗೆ. ಹೋರಾಟಗಾರರು ಯಾರ್ಯಾರಿದ್ದಾರೆ, ಇನ್ಕ್ಲೂಡಿಂಗ್ ಅವ್ರ ಮಂತಕ್ಕೆ ಹೋಗಿ ಧಮಕಿ ಹಾಕೋದು, ಓದೋದ್ರಿಂದ ಹಿಡಿದು ಚಿತ್ರರಂಗದಲ್ಲಿ ಬೇಕಾದಷ್ಟು. ಆಮೇಲೆ ಯಾರೋ ಒಬ್ಬ ಏನೋ ಮಾತಾಡೋದ್ರಿಂದ ಅಣ್ಣವ್ರಿಗೇನು ಆಗಲ್ಲ ಸರ್. ಈಗ ಯಾರೋ ಒಬ್ಬ ದಾರಿಯಲ್ಲಿ ಏನೋ ಬೊಗಳದ ಅಂತಿದ್ದಂಗೆ ಅವ್ರ ಹೆಸರಿಗೇನು ಕುಂದು ಬರೋಲ್ಲ. ಅದನ್ನ ಯಾರು ಏನೂ ಮಾಡೋಕ್ಕೂ ಆಗಲ್ಲ. ಅದೊಂದು ಮೇರು ಪರ್ವತ, ಅದು ಅಲ್ಲಿ ಹತ್ತಕ್ಕಾಗಲ್ಲ, ನೋಡ್ಬೋದು ಅಷ್ಟೇ ನಿಂತ್ಕೊಂಡು. ಅದು ಹೋದ್ರೆ ಅವ್ರ ಮೇಲೆ ಬೀಳುತ್ತೆ ಹೊರತು ಅದೇನಾಗಲ್ಲ. ಅದರಿಂದ ನಾವು ಮಾಡೋ ಕೆಲಸ ಬೇಕಾದಷ್ಟೇ, ಅದ್ರ ಬಗ್ಗೆ ಮಾಡ್ಬೇಕು ನಾವು. ಆಮೇಲೆ ಇವ್ರಿಗೆ ಏನಾದ್ರು ನಿಜಕ್ಕೂ ಚಿತ್ರರಂಗದ ಬಗ್ಗೆ ಕಾಳಜಿ ಇದ್ದರೆ ಅಥವಾ ಇಂಡಸ್ಟ್ರಿ ಬಗ್ಗೆ ನಾನು ಏನಾದ್ರು ಮಾಡ್ಬೇಕು ಅನ್ನೋಂಗಿದ್ರೆ ನಮ್ಮ ಜೊತೆ ಬರೋಕ್ಕೆ ಹೇಳಿ. ಒಂದಷ್ಟು ಸಮಸ್ಯೆಗಳಿವೆ, ಕೊಡ್ತೀನಿ. ಅವ್ರ ಜೊತೆ ನಾನು ಬರ್ತೀನಿ, ಹೋರಾಟ ಮಾಡೋಣ. 5-6 ವರ್ಷದಿಂದ ಸಬ್ಸಿಡಿ ಕೊಟ್ಟಿಲ್ಲ, ಅವಾರ್ಡ್ ಕೊಟ್ಟಿಲ್ಲ, 200 ರೂಪಾಯಿ ಟಿಕೆಟ್ನ ಸ್ಟೇ ಮಾಡಿಸವ್ರೆ. ಅವ್ರ ಮನೆ ಮುಂದೆ ಸ್ಟೇ ಬೇಕಾದ್ರೆ ದಂಡಿ ಕೂತ್ಕೊಳ್ಳೋಣ. 200 ರೂಪಾಯಿ ಟಿಕೆಟ್ ಸ್ಟೇ ತಗೊಂಡ್ರಲ್ಲ, ಬರೋಕ್ಕೆ ಹೇಳಿ. ಅವ್ರ ಮನೆ ಮುಂದೆ ದಂಡಿ ಕೂತ್ಕೊಳ್ಳೋಣ. ಸ್ವಾಮಿ, ನಿಮ್ಮಿಂದ ಇಂಡಸ್ಟ್ರಿ ಹಾಳಾಗೋಗ್ತಿದೆ, ದಯವಿಟ್ಟು ತೆಗಿರಿ ಅಂತ ಕೂತ್ಕೊಳ್ಳೋಣ. ಇಂಥ ಬೇಕಾದಷ್ಟು ಅವಾಗ ಇಂಡಸ್ಟ್ರಿ ಉಳ್ಕೊಳ್ಳೋತ್ತಾಗ ನಿಮ್ಮ ಬಗ್ಗೆ ಒಂದು ಒಳ್ಳೆ ಗೌರವ ಬರುತ್ತೆ. ನಿಮ್ಮನ್ನು ನೆನೆಸ್ಕೋತೆ ಇಂಡಸ್ಟ್ರಿ ಅಂತ ಕೆಲಸ ಮಾಡಿ, ಒಳ್ಳೆ ರೀತಿಯಲ್ಲಿ ನೆನೆಸ್ಕೊಳ್ಳುತ್ತೆ ಅಟ್ಲೀಸ್ಟ್. ಈ ಥರದಲ್ಲಿ ಒಂದು ನೆಗೆಟಿವ್ ಥಾಟ್ ಇಟ್ಕೊಂಡು ನೆಗೆಟಿವ್ನಲ್ಲಿ ದಿನನಿತ್ಯ ಪ್ರಚಾರ ಮಾಡ್ಬೋದು. ಆಮೇಲೆ ಅವ್ರಿಗೊಂದು ಜನ ಹಿಂಬಾಲಕರು. ಆಮೇಲೆ ಈ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಏನಾಗ್ಬಿಟ್ಟಿದೆ ಅಂದರೆ ಪೂರಕಕ್ಕಿಂತ ಮಾರಕವೇ ಅತಿ ಹೆಚ್ಚಾಗ್ಬಿಟ್ಟಿದೆ. ಕೂತ್ಕೊಂಡೆಲ್ಲ ಬಾತ್ರೂಮಲ್ಲಿ ಕೂತ್ಕೊಂಡು ಬರೆದ್ಬಿಡೋದು. ಹಾಲಲ್ಲೂ ಕೂತ್ಕೊಂಡು ಬರೆಯೋದು ಧೈರ್ಯ ಇರಲ್ಲ, ಬಾತ್ರೂಮಲ್ಲಿ ಕೂತ್ಕೊಂಡು ಬರೆದ್ಬಿಡೋದು, ಪೋಸ್ಟ್ ಮಾಡ್ಬಿಡು. ದಯವಿಟ್ಟು ಇದು ಬಿಡಿ. ಇಂಡಸ್ಟ್ರಿನಲ್ಲಿ ಈಗ ಬೇಕಾದ ಸಮಸ್ಯೆಗಳಿದೆ, ಆ ಕಡೆ ಗಮನ ಕೊಡೋಣ, ಆ ಕಡೆ ಕೆಲಸ ಮಾಡೋಣ. ಬನ್ನಿ, ದಯವಿಟ್ಟು ಬೇಕಾದ್ರೆ ನಿಮಗೆ ಫ್ರೀ ಆಗಿದ್ದರೆ ನಮ್ಮ ಜೊತೆ ಬರಲಿ. ತುಂಬ ಕೆಲಸಗಳು ಇಂಡಸ್ಟ್ರಿಗೆ ಮಾಡೋಂಥವು ಕೊಡ್ತೀವಿ, ಮಾಡಿಸಿ. ಸರ್ಕಾರದ ಮಟ್ಟದ ಹೋರಾಟ ಮಾಡಿ. ಇಲ್ಲಿ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ಗಳಲ್ಲಿ ಪ್ರೈಮ್ ಸ್ಲಾಟಲ್ಲಿ ನಮ್ಮ ಸಿನಿಮಾಗಳು ಆಗ್ತಿಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡೋಣ.
ಪರಭಾಷಾ ಚಿತ್ರಗಳದ್ದು ಬಾಯಿ ಬಂದ ರೇಟ್ ಇಟ್ಕೊಂಡು ಸಾವಿರಾರು ಕೋಟಿ ವರ್ಷಗಳಲ್ಲಿ ಇದು ಲೂಟಿ ಮಾಡ್ಕೊಂಡು ಕರ್ನಾಟಕ ಸಂಪತ್ತನ್ನು ಪರಭಾಷಾ ಚಿತ್ರದಲ್ಲಿ ತಗೊಂಡೋಗ್ತಿದೆ. ಅದು ಉಳಿಸ್ಕೊಳ್ಳೋದ್ರ ಬಗ್ಗೆ ಹೋರಾಟ ಮಾಡೋಣ. ಬೇಕಾದಷ್ಟಿದೆ, ಅದು ಮಾಡಬೇಕು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಾಸ್ಯ ನಾಗರಾಜ್. ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು. ಸೊ ಇವ್ರ ಚಾನಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಷನ್ ಎರಡು ನಿಮಗೆ ಕೊಡ್ತಾರೆ. ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಆ್ಯಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್. ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ. ಸೊ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ. ಥ್ಯಾಂಕ್ ಯು.